ಇದು ಇವತ್ತಿನ ಹೆಡ್ಲೈನ್ಸ್. ಈಗ ಇನ್ಸೈಡ್ ಸುದ್ದಿಯನ್ನ ಪ್ರಮೋದ್ ವಿಧಾನಸೌಧದ ಬಳಿಯಿಂದ ನಡೆಸಿಕೊಡಲಿದ್ದಾರೆ. ಓವರ್ ಟು ಯು ಪ್ರಮೋದ್. ಥ್ಯಾಂಕ್ ಯು ಮಲ್ತೇಶ್. ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಪ್ರಮೋದ್. ಇವತ್ತು ವಿಧಾನಸಭೆಯಲ್ಲಿ ಅಕ್ಷರಶಃ ಗಲಾಟೆ ಗದ್ದಲಗಳದ್ದೇ ಚರ್ಚೆ. ಸಾಮಾನ್ಯವಾಗಿ ವಿಧಾನಸಭೆ ಅಂದರೆ ಅದು ಮಾತಿನ ಮನೆ ಅಂತಾರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಮಾತಿನ ಮನೆಗಿಂತ ಹೆಚ್ಚಾಗಿ ಅದು ಗಲಾಟೆ ಮನೆ ಆಗ್ತಾ ಇದೆ. ಇನ್ನು ಇವತ್ತು ವಿಪಕ್ಷ ಬಿಜೆಪಿ ವಾಲ್ಮೀಕಿ ನಿಗಮದ ಹಗರಣವನ್ನು ಮುಂದಿಟ್ಕೊಂಡು ಮತ್ತೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿತ್ತು. ಸದನದ ಬಾವಿಗಿಳಿದು ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇತ್ತು. ಇದರ ಜೊತೆಗೆ ಬಿಜೆಪಿ ನಾಯಕರು ದಲಿತಾಸ್ತ್ರವನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯನವರಿಗೆ ತೀವ್ತಾ ಇದ್ರು. ಹೀಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಅಕ್ಷರಶಃ ಮಾತಿನ ಚಕಮಕಿ ಆಯಿತು. ಇವತ್ತಿನ ಈ ಡೆವಲಪ್ಮೆಂಟ್ ಹೇಗಿತ್ತು, ವಿಧಾನಸಭೆಯ ಸ್ಟೋರಿಯನ್ನು ಮೊದಲಿಗೆ ನೋಡೋಣ. ಕೇಳಲಿಕ್ಕೆ ಇವರು ಅಡ್ಡಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾರಾದ್ರೂ ಈ ಭಾರತ ದೇಶದಲ್ಲಿದ್ರೆ ಸಿದ್ದರಾಮಯ್ಯ. ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಕಳ್ಳರು, ಲೂಟಿಕೋರರು ವಿಧಾನಸಭೆಯಲ್ಲಿ ಇವತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ಗದ್ದಲ ಕೋಲಾಹಲವೇ ನಡೆಯಿತು. ಸದನದ ಬಾವಿಗಿಳಿದು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೂತ್ಕೊಳ್ಳೀಗ ಸದನವನ್ನ ಈ ಒಂದು ರೀತಿಯಾದಂತ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕೂಗಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ನಿಗಮದ ಹಣ ಹೊಡೆದ ಸರ್ಕಾರಕ್ಕೆ ಧಿಕ್ಕಾರ ಅಂತ ಬಿಜೆಪಿ ನಾಯಕರು ಘೋಷಣೆ ಕೂಗಿದ್ರು. ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಕೂತ್ಕೊಳ್ಳಿ. ನೀವು ಅವರಲ್ಲಿ ಪ್ರತಿಭಟನೆ ಮಾಡ್ತಾರೆ, ನೀವಲ್ಲಿ ಯಾಕೆ ಎದ್ದು ನಿಲ್ತೀರಿ? ಆಡು ಒಂದು ನಿಮಿಷ ಆಯ್ತು. ಯಾರು ಮಾತು ಅರ್ಥ ಆಗುದಿಲ್ಲ. ಏನ್ ಮಾತಾಡ್ದಾನೆ ಅರ್ಥ ಆಗುದಿಲ್ಲ. ಏನ್ ಮಾತು ಅರ್ಥ ಆಗ್ಬೇಕಲ್ಲ, ಏನದು ಅರ್ಥ ಆಗ್ಬೇಕಲ್ಲ, ಏನು ಅರ್ಥನೇ ಆಗುದಿಲ್ಲ ನೀವು ಮಾತಾಡೋದು. ಡೌನ್ ಡೌನ್ ಬಿಜೆಪಿ ಅಂತ ಘೋಷಣೆ ಕೂಗಿದ ಶಾಸಕ ಪ್ರದೀಪ್ ಈಶ್ವರ್ ಮಾತಿಗೆ ಸ್ಪೀಕರ್ ಆಕ್ಷೇಪ ವ್ಯಕ್ತಪಡಿಸಿದರು. ಪ್ರದೀಪ್ ಕೂತ್ಕೊಳ್ಳಿ. ಶರತ್ ಬಚ್ಚವರು ಮಾತಾಡ್ತಾರೆ. ಪ್ರದೀಪ್ ನಿಮ್ಮ ಸೀಟಿಗೆ ಹೋಗಿ ಅಲ್ಲಿ ಏನ್ ಮಾಡ್ತಿದ್ರಿ ನೀವು? ನಾ ಹೇಳ್ದೆ ಕೇಳಿ, ಏನಿದೆ ಧಿಕ್ಕಾರ ಮುರ್ದಾಬಾದ್ ಅಲ್ಲಿ ಕೂತ್ಕೊಂಡು. ಇನ್ನು ಆರ್ ಅಶೋಕ್ ಸ್ಪೀಕರ್ ಮಧ್ಯೆಯೂ ಜಟಾಪಟಿಯೇ ನಡೆಯಿತು. ದಲಿತರ ಸಾವಿಗೆ ನ್ಯಾಯ ಕೊಡಿ ಅಂತ ಆರ್ ಅಶೋಕ್ ಆಗ್ರಹ ಮಾಡಿದ್ರು. ನೀವು ಯಾರಾದ್ರೂ ಮಾತಾಡಿ, ಅಲ್ಲಿ ಎಲ್ಲರೂ ಮಾತಾಡಾಗ್ತದ. ಸ್ಪೀಕರ್ ಅವರೇ, ನಿಮ್ಮ ಆತ್ಮಸಾಕ್ಷಿ ಒಪ್ತದ? ಒಂದ್ ತಿಂಗಳಿಂದ ಯಾರು ಹೋಗಿಲ್ಲ, ಒಂದು ರಿವ್ಯೂ ಮಾಡಿಲ್ಲ, ನೀವು ಚರ್ಚೆ ಮಾಡಿಲ್ಲ. ಅದನ್ನ ಯಾಕೆ ನೀವು ಚರ್ಚೆ ಮಾಡುದಿಲ್ಲ? ಚರ್ಚೆ ಅಲ್ಲಿ ಯಾರು ಈಗ 177 ಕೋಟಿ ಚರ್ಚೆ ಮಾಡಿ ಈಗ ದಲಿತರ ಸಾವಿಗೆ ನ್ಯಾಯ ಕೊಡಿ. ಎಲ್ಲ ಸಮುದಾಯಗಳ ನಾಯಕ ಅಂದ್ರೆ ಸಿದ್ದರಾಮಯ್ಯ ಅಂತ ಕಾಂಗ್ರೆಸ್ ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿ ಕೌಂಟರ್ ಕೊಟ್ರು. ಸಿದ್ದರಾಮಯ್ಯ ಇವತ್ತು ಜನಪರವಾಗಿ, ರೈತ ಪರವಾಗಿ, ಬಡವರ ಪರವಾಗಿ, ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾರಾದ್ರೂ ಈ ಭಾರತ ದೇಶದಲ್ಲಿದ್ರೆ ಸಿದ್ದರಾಮಯ್ಯ. ನಿಮಗೆ ನಿಮ್ಮ ನಾಯಕರೇ ಇಲ್ಲ ರೀ. ಕೇಳ್ರಿ, ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ. ಚಿಕ್ಕಮದು ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ, ಲೀಡ್ರೇ ಇಲ್ಲ. ಅನಿಲ್ ಚಿಕ್ಕಮದು ಮಾತಿನ ಸಮರ ಇಷ್ಟಕ್ಕೆ ನಿಲ್ಲಿಲ್ಲ. ಬಿಜೆಪಿಯಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಸಿಎಂ ಸಿದ್ದರಾಮಯ್ಯ ಬೆಂಕಿ ಉಗುಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಬಿಜೆಪಿ ನಾಯಕರು ಸಹನೆಯಿಂದ ಲೂಟಿ ಹೊಡೆದಿದ್ದಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಕಿಡಿಕಾರಿದ್ರು. ನಾವು ಇವರು 7 ಗಂಟೆ ಚಿಲ್ಲರೆ ಮಾತಾಡಿದಾಗ ನಾವು ಎಲ್ಲ ಸಹನೆಯಿಂದ ಕೇಳಿದೀವಿ. ನಾನು ಒಮ್ಮೆ ಮಾತ್ರ ಎದ್ದು ನಿಂತದ್ದು ಅಶೋಕ್ ಅವರು, ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಎದ್ದು ನಿಂತಾಗ ಅವರು ಮಾತನಾಡುವಾಗ ಒಮ್ಮೆಲೂ ಕೂಡ ನಾವು ಮಾತಾಡಲಿಲ್ಲ. ನಮ್ಮ ಪಕ್ಷದ ಯಾರು ಕೂಡ ಮಾತಾಡಲಿಲ್ಲ. ಅವರೆಲ್ಲರೂ ಕೇಳಿದ್ದಾರೆ. ನಮ್ದು ಹೇಳೋದು ಕೇಳಬೇಕಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ತರ ವಿರೋಧ ಪಕ್ಷದವರು ನಡ್ಕೊಂಡಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ.
ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ. ಇವರಿಗೆ ರಾಜ್ಯದ ಹಿತಾಸಕ್ತಿ ಬೇಕಾಗಿಲ್ಲ, ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಬೇಕಾಗಿಲ್ಲ ಇವರಿಗೆ. ಪರಿಶಿಷ್ಟ ಜಾತಿ, ಪಂಗಡ, ಸಂವಿಧಾನದ ವಿರೋಧಿಗಳು ಬಿಜೆಪಿಗರು ಅಂತ ಸಿಎಂ ಸಿದ್ದರಾಮಯ್ಯ ಅಟ್ಯಾಕ್ ಮಾಡಿದ್ರು. ಕೇಂದ್ರ ಸರ್ಕಾರದ ಕೈ ಕೆಳಗಡೆ ಬರೋದ್ರಿಂದ ಸಿಬಿಐ ಇವತ್ತು ಎಂಟರ್ ಆಗಿದೆ. ಜೊತೆಗೆ ಇಡಿ ಕೂಡ ಮಾಡ್ತಾ ಇದೆ. ಇಡಿ ಹಿಂದೆ ಯಾವ ಹಗರಣಗಳಲ್ಲೂ ಕೂಡ ಬಂದಿರಲಿಲ್ಲ. ಇವತ್ತು ಇಡಿ ಇದಕ್ಕಿದ್ದಾಲೆ ಅವರೇ ಸುವೋಮೋಟೋ ಎಂಟ್ರಿ ಆಗಿ ಬಾಯಿ ಬಂದಾಗಿ ಬೇಜವಾಬ್ದಾರಿತನದಿಂದ ಮಾತಾಡ್ತಾರೆ. ಇವರು ಬೇಜವಾಬ್ದಾರಿತನ. ಇವರು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು ಅವ್ರು ಯಾವತ್ತೂ ವಿರುದ್ಧವಾಗಿರ್ತಕ್ಕಂಥವ್ರು. ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು. ಸಂವಿಧಾನ ಬಂದಾಗಲೇ ಸಂವಿಧಾನವನ್ನು ವಿರೋಧ ಮಾಡಿದಂಥವ್ರು. ಬಿಜೆಪಿಗರು ದಲಿತ ವಿರೋಧಿಗಳು ಅಂತ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಿಸಿ ಕೌಂಟರ್ ಕೊಟ್ರು. ಯಾವತ್ತೂ ಕೂಡ ದಲಿತರ ವಿರೋಧಿಗಳು ಇವರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಅವರ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಇವರು ನಮಗೆ ಪಾಠ ಹೇಳ್ಕೊಡ್ತಾರ? ಸಾಮಾಜಿಕ ನ್ಯಾಯದ ಬಗ್ಗೆ ಪಾಠ ಹೇಳ್ಕೊಡ್ತಾರ? ಬಿಜೆಪಿಯವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವರಲ್ಲ. ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ, ಜನರ ಹಿತಾಸಕ್ತಿ ಕಾಪಾಡೋದ್ರಲ್ಲಿ ಇವರು ಸಂಪೂರ್ಣ ಸೋತಿದ್ದಾರೆ. ನಾವು ದಲಿತರ ಪರ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಂತೆ ಆರ್ ಅಶೋಕ್ ಎಂಟ್ರಿ ಕೊಟ್ರು. ಇವರು ಅಂಬೇಡ್ಕರ್ಗೆ ಅವಮಾನ ಮಾಡಿದವರು ಅಂದ್ರು. ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ರಾಜ್ಯಗಳಲ್ಲಿ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ. ಏನ್ರಿ ಮುನಿಯಪ್ಪನವರೇ, ಮಾಡಿದಾರ? ಅಂಬೇಡ್ಕರ್ ಅನ್ನ ಸೋಲಿಸಿದ ಎಲ್ಲೂ ಮಾಡಿಲ್ಲ. ಇವರಿಗೆ ಯಾರಿಗೋಸ್ಕರ ಮಾಡಿರೋದು? ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರ ಅವರಿಗೆ ಅಭಿವೃದ್ಧಿ ಹಣದಲ್ಲಿ ಅವರ ಜನಸಂಖ್ಯೆಯ ಋಣವಾಗಿ ಖರ್ಚು ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು. ಇದಿಷ್ಟೇ ಅಲ್ಲ, ನಿಮ್ಮ ಯಾವ ಆರೋಪಗಳಿಗೂ ಬಗ್ಗಲ್ಲ ಜಗ್ಗಲ್ಲ ಅಂತ ಸಿಎಂ ಹೇಳಿದ್ರು. ನಾವು ನಂಬರ್ 136, 64 ನಿಮ್ಮ ಐಸಿಎಸ್ಗೆ ಸುಳ್ಳು ಆರೋಪಗಳನ್ನು ನಾವು ಬಗ್ಗಲ್ಲ, ಇದರಲ್ಲ. ಇದಕ್ಕೆ ಬುರುಡೆ ಸಾಂಗ್ ಹೇಳೋ ಮೂಲಕ ಬಿಜೆಪಿಗರು ವ್ಯಂಗ್ಯವಾಡಿದ್ರು. ಕೇಳಲಿಕ್ಕೆ ಇವರು ಅಡ್ಡಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ರಿಟರ್ನ್ ಸ್ಪೀಚ್ ಅನ್ನ ಓದ್ಬಿಡ್ತೀನಿ. ನನಗೆ ಅವಕಾಶ ಮಾಡಿಕೊಡ್ಬೇಕು, ರೆಕಾರ್ಡ್ ಕೂಡ. ಮಾನ್ಯ ಅಧ್ಯಕ್ಷರೇ, ಒಟ್ಟಾರೆ ಇವತ್ತು ವಿಧಾನಸಭೆಯಲ್ಲಿ ವಾಲ್ಮೀಕಿ ಹಗರಣದ ಕಿಚ್ಚು ಜೋರಾಗಿತ್ತು. ಮಾತಿನ ಸಮರ ತಾರಕಕ್ಕೇರಿತು. ಸಿಎಂ ಸಿದ್ದರಾಮಯ್ಯ ಫುಲ್ ರಾಂಗ್ ಆಗಿರೋದು ಕಂಡು ಬಂತು. ಬ್ಯೂರೋ ರಿಪೋರ್ಟ್, TV9.